ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕಿನ್ನ ಮುಂಚೆ ಓಕೆನಾ? ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕಿನ್ನ ಮುಂಚೆ, ಈ ಒಂದು ಫುಲ್ ಫನಲ್ ಮಾರ್ಕೆಟಿಂಗ್ ಅನ್ನೋ ಕಾನ್ಸೆಪ್ಟ್ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಓಕೆನಾ? ಈ ಕಾನ್ಸೆಪ್ಟ್ ತಿಳ್ಕೊಳ್ದೇನೆ ನೀವು ಬಿಸ್ನೆಸ್‌ನ ಸ್ಟಾರ್ಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನೀವು ಹಲವಾರು ದುಡ್ಡನ್ನ ಕಳ್ಕೊತೀರಾ. ಓಕೆನಾ? ಫುಲ್ ಫನಲ್ ಮಾರ್ಕೆಟಿಂಗ್ ಅಂದ್ರೆ ಏನು? ಫುಲ್ ಫನಲ್ ಮಾರ್ಕೆಟಿಂಗ್ ಯಾಕೆ ಇಂಪಾರ್ಟೆಂಟ್ ಅಂತ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಓಕೆನಾ? ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ತೇಜಸ್ ಮಾತಾಡ್ತಿರೋದು. ನೀವು ನೋಡ್ತಾ ಇರೋ ಮಾರ್ಕೆಟಿಂಗ್ ಮನೆ ಯೂಟ್ಯೂಬ್ ಚಾನಲ್. ಅಕಸ್ಮಾತ್ ಈ ಚಾನಲ್ ನೀವು ಫಸ್ಟ್ ಟೈಮ್ ಬರ್ತಿದ್ರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಒತ್ತೋದನ್ನ ಮರಿಬೇಡಿ. ರೈಟ್? ಅಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ಐಕಾನ್ ಇರುತ್ತೆ, ಅದನ್ನು ಒತ್ತೋದು ಕೂಡ ಮರಿಬೇಡಿ. ಸೊ ದಟ್ ಪ್ರತಿ ಸತಿ ನನ್ನ ವಿಡಿಯೋ ರಿಲೀಸ್ ಆಗ್ಬೇಕಾದ್ರೆ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ಆ ನೋಟಿಫಿಕೇಶನ್‌ನ ನೀವು ನೆಕ್ಸ್ಟ್ ನನ್ನ ವಿಡಿಯೋಸ್‌ನ ನೋಡ್ಬೋದು. ರೈಟ್? ಅಂಡ್ ಆಲ್ಸೋ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಅಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಸೊ ದಟ್ ಈ ವಿಡಿಯೋ ಜಾಸ್ತಿ ರೀಚ್ ಆಗುತ್ತೆ ಅಂಡ್ ನನಗೂ ಸ್ವಲ್ಪ ಜಾಸ್ತಿ ಮೋಟಿವೇಶನ್ ಸಿಗುತ್ತೆ. ರೈಟ್? ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಸೊ ದಟ್ ಅಲ್ಲಿ ಅವ್ರಿಗೂ ಕೂಡ ಯೂಸ್ ಆಗುತ್ತೆ, ನಿಮಗೂ ಕೂಡ ಯೂಸ್ ಆಗುತ್ತೆ. ದಯವಿಟ್ಟು ಶೇರ್ ಮಾಡಿ ಈಗಲೇ ಅಂಡ್ ಈಗಲೇ ಲೈಕ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ನಿಮ್ಗೆ ಏನು ಅನ್ಸುತ್ತೆ ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ. ರೈಟ್? ಅಂಡ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನನ್ನ ವಾಟ್ಸ್ಆ್ಯಪ್ ಕಮ್ಯುನಿಟಿಗೆ. ರೈಟ್? ವಾಟ್ಸ್ಆ್ಯಪ್ ಕಮ್ಯುನಿಟಿ ತುಂಬಾ ಇಂಪಾರ್ಟೆಂಟ್. ಅಲ್ಲಿ ನಾನು ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಕಂಟೆಂಟ್ ಹಾಕುತ್ತೀನಿ. ದಯವಿಟ್ಟು ಅದನ್ನ ಜಾಯ್ನ್ ಆಗೋದನ್ನ ಮರಿಬೇಡಿ. ಅಂಡ್ ನಾನು ಹೇಳಿದಂಗೆ ನನ್ನ ಮೋಸ್ಟ್ ಇಂಪಾರ್ಟೆಂಟ್ ಕೋರ್ಸ್ ಆಫ್ ಗೂಗಲ್ ಆಡ್ಸ್ ರಿಲೀಸ್ ಆಗಿದೆ. ದಯವಿಟ್ಟು ಆ ಕೋರ್ಸ್ ಒಂದ್ಸತಿ ಚೆಕ್ಔಟ್ ಮಾಡಿ. ಟ್ರಯಲ್ ಸೆಷನ್ಸ್ ಇರುತ್ತೆ. ದಯವಿಟ್ಟು ಟ್ರಯಲ್ ಕ್ಲಾಸಸ್ ಅಟೆಂಡ್ ಮಾಡಿ. ರೈಟ್? ನಿಮ್ಗೊಂದು ಐಡಿಯಾ ಸಿಗುತ್ತೆ. ಗೂಗಲ್ ಆಡ್ಸ್ ಅಲ್ಲಿ ನಾನು ಯಾವ ತರ ಕಂಟೆಂಟ್ ಮಾಡಿದ್ದೀನಿ ಅಂದ್ರೆ, ನಿಮ್ಗೆ ಬರೀ ಬಟನ್ಸ್ ಕ್ಲಿಕ್ ಮಾಡೋದಕ್ಕಿಂತ ಆಸ್ ಅ ಮಾರ್ಕೆಟರ್ ಹೇಗೆ ಥಿಂಕ್ ಮಾಡ್ಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಫುಲ್ ಫನಲ್ ಮಾರ್ಕೆಟಿಂಗ್ ಅನ್ನೋದು ಇದ್ರೂ ಕೂಡ ನಾನು ಇನ್ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ರೈಟ್? ಸೊ ಇಲ್ಲಿ ನೀವು ಈ ಕೋರ್ಸ್ ಎಕ್ಸ್ಪೆಕ್ಟೇಷನ್ಸ್ ಏನಂದ್ರೆ, ಈ ಕೋರ್ಸ್ ನೀವು ತಗೊಂಡ್ರೆ ನಿಮಗೆ ಗೂಗಲ್ ಆಡ್ವರ್ಡ್ಸ್ ಬೇಸಿಕ್ಸ್ ಓಕೆನಾ, ಆಸ್ ಅ ಮಾರ್ಕೆಟರ್ ಹೇಗೆ ಥಿಂಕ್ ಮಾಡಬೇಕು ಓಕೆನಾ, ಅದನ್ನ ನಾನು ಹೇಳ್ಕೊಡ್ತೀನಿ ನಿಮ್ಮನ್ನು. ಫುಲ್ ಫನಲ್ ಮಾರ್ಕೆಟಿಂಗ್ ಕೂಡ ಅಲ್ಲೂ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ಮಾರ್ಕೆ ಗೂಗಲ್ ಆಡ್ಸ್ ಕೋರ್ಸ್ ನಿಮ್ಗೆ ಏನು ಹೆಲ್ಪ್ ಮಾಡುತ್ತೆ ಅಂದ್ರೆ, ಒಂದು ಇಂಟರ್ವ್ಯೂಗೆ ಹೆಲ್ಪ್ ಮಾಡುತ್ತೆ. ಅದ್ರಲ್ಲಿ ನಾನು ಎಲ್ಲ ಅಪ್ಡೇಟೆಡ್ ವಿತ್ ಚಾಟ್ ಜಿಪಿಟಿ ಇಂಟಿಗ್ರೇಟೆಡ್ ಮಾಡಿರೋದು. ಓಕೆನಾ? ಚಾಟ್ ಜಿಪಿಟಿ ಇಂಟಿಗ್ರೇಟ್ ಮಾಡೋದಂದ್ರೆ ಅರ್ಥ ಮಾಡ್ಕೊಳ್ಳಿ, ತುಂಬಾ ರೀಸೆಂಟ್ಲಿ ಅಪ್ಡೇಟೆಡ್ ಕಾಂಟೆಂಟ್ ಇದು. ಓಕೆನಾ? ಈ ಕೋರ್ಸ್ ಬರೀ ಬಂದು 4999 ಓಕೆನಾ? ಬಹಳ ಚೀಪೆಸ್ಟ್ ಪ್ರೈಸು ಇಡೀ ಮಾರ್ಕೆಟಲ್ಲಿ ಸಿಗುತ್ತೆ. ಎಷ್ಟೋ ಜನ ಅನ್ಬೋದು ಯುಡೇಮಿಲ್ ಸಿಗುತ್ತೆ, ಅಲ್ಲಿ ಇಲ್ಲಿ ಸಿಗುತ್ತೆ ಅಂತ. ಖಂಡಿತ ಸಿಗುತ್ತೆ ಸ್ನೇಹಿತರೆ. ಬಟ್ ಅಲ್ಲಿ ಅವ್ರು ಹೇಳ್ಕೊಡೋ ರೀತಿ ಇರುತ್ತಲ್ಲ, ಅದು ನನ್ನ ಒಂದು ಟಾರ್ಗೆಟ್ ಆಡಿಯನ್ಸ್‌ನಲ್ಲಿ ನಿಮ್ಗೆ ಅರ್ಥ ಆಗಂಗೆ ಇರೋದಿಲ್ಲ. ರೈಟ್? ಇಲ್ಲಿ ನಾವು ಮೋರ್ ದೆನ್ ಕ್ಲಿಕ್ಕಿಂಗ್ ಬಟನ್ ಲಾಜಿಕ್ ಅರ್ಥ ಮಾಡ್ಕೋಬೇಕು. ಯಾಕೆ ಈ ಬಟನ್ ಕ್ಲಿಕ್ ಮಾಡಬೇಕು, ಯಾವ ತರ ಸ್ಟ್ರಕ್ಚರ್ ಮಾಡ್ಬೇಕನ್ನೋದು ಈ ಒಂದು ಕೋರ್ಸ್ ಅಲ್ಲಿ ನಾನು ಇನ್ ಡೀಟೇಲ್ ಆಗಿ ಎಕ್ಸ್‌ಪ್ಲೇನ್ ಮಾಡಿದ್ದೀನಿ. ಓಕೆನಾ? ಅಂಡ್ ಕಮಿಂಗ್ ಟು ದ ಟಾಪಿಕ್ ಸ್ನೇಹಿತರೆ, ಇಲ್ಲಿ ಒಂದು ಸಿನಾರಿಯೋ ತಗೋಣ. ಓಕೆನಾ? ನಾನು ಫುಲ್ ಫನಲ್ ಮಾರ್ಕೆಟಿಂಗ್ ಬಗ್ಗೆ ಮಾತಾಡ್ತಿದ್ದೆ. ರೈಟ್? ಫುಲ್ ಫನಲ್ ಮಾರ್ಕೆಟಿಂಗ್ ಅಲ್ಲಿ ಏನು ಒಂದು ಕಾನ್ಸೆಪ್ಟ್ ಇದೆ ಅನ್ನೋ ಒಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೊತೀನಿ. ಇಲ್ಲಿ ಒಬ್ಬ ವ್ಯಕ್ತಿ ಹೊಸ ಕಾರ್ ತಗೋಬೇಕಂತ ಅನ್ಕೊಂಡಿರ್ತಾನೆ. ಓಕೆನಾ? ಹೊಸ ಕಾರ್ ತಗೋಬೇಕು. ಓಕೆನಾ? ಏನೋ ಅನ್ಸಿರುತ್ತೆ. ಸೊ ಈಗ ಹೊಸ ಕಾರ್ ತಗೋಬೇಕಂದಾಗ ಅದಕ್ಕೊಂದು ಬಜೆಟ್ ಅಂತೂ ಖಂಡಿತ ಎಲ್ಲರೂ ಸೆಟ್ ಮಾಡೇ ಮಾಡ್ತಾರಲ್ವಾ? ಈ ವ್ಯಕ್ತಿ ಏನ್ ಮಾಡ್ತಾರೆ, ಅವ್ರು ಅನ್ಕೋತಾರೆ ನನ್ನ ಬಜೆಟ್ ಬರೀ 10,00,000 15,00,000, 10ರಿಂದ 15,00,000 ಇದೆ ಅಂತ ಒಂದು ಬಜೆಟ್ ಅಂತ ಅನ್ಕೋತಾರೆ. ಓಕೆನಾ? ಇಲ್ಲಿ ಫಸ್ಟು ವ್ಯಕ್ತಿಗೆ ಕಾರ್ ತಗೋಬೇಕು ಅನ್ಸ್ತು. ರೈಟ್? ಕಾರ್ ತಗೊಂಡ್ಮೇಲೆ ಫ್ರೀ ಆಗಿ ಬರುತ್ತೆ ಕಾರು. ಅದಕ್ಕೊಂದು ಬಜೆಟ್ ಅಂತ ಇರುತ್ತೆ. ರೈಟ್? ಸೊ ಈ ವ್ಯಕ್ತಿಗೆ ಅವರ ಒಂದು ಎಕನಾಮಿಕ್ ಸ್ಟೇಟಸ್ ಪ್ರಕಾರ 10ರಿಂದ 15,00,000 ದೇ ಕ್ಯಾನ್ ಅಫೋರ್ಡ್. ಓಕೆನಾ? ಅದು ಪಾಯಿಂಟ್. ಓಕೆನಾ? ನೆಕ್ಸ್ಟ್ ಏನ್ ಮಾಡ್ತಾನೆ ಈ ವ್ಯಕ್ತಿ, ಬೆಸ್ಟ್ ಕಾರ್ಸ್ ಅಂಡರ್ 15,00,000 ಅಂತ ಹೋಗಿ ಗೂಗಲ್ ಟೈಪ್ ಮಾಡ್ತಾರೆ. ಆಸ್ ಎ ನೀವೇ ಯೋಚನೆ ಮಾಡಿರ್ಬೋದಲ್ವಾ? ಬೆಸ್ಟ್ ಕಾರ್ಸ್ ಅಂಡರ್ 15,00,000 ಅಂತ ಹೇಳಿ ಗೂಗಲ್ ಹೋಗಿ ಟೈಪ್ ಮಾಡ್ತಾರೆ ಅಲ್ಲಿ. ರೈಟ್? ಹೇಗಂದ್ರೆ ಈಗ ಆ ವ್ಯಕ್ತಿಗೆ ಗೊತ್ತು ಕಾರ್ ತಗೋಬೇಕು. ಅಂದ್ರೆ ನೆಕ್ಸ್ಟ್ ಏನು, ಎಷ್ಟು ರೇಂಜಲ್ಲಿ ಕಾರ್ ತಗೋಬೇಕು, 10ರಿಂದ 15,00,000. ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು, ಈ ವ್ಯಕ್ತಿ ಗೂಗಲ್‌ಗೆ ಹೋಗ್ಬಿಟ್ಟು ಬೆಸ್ಟ್ ಕಾರ್ಸ್ ಅಂಡರ್ 15,00,000 ಆ ಕೀವರ್ಡ್‌ನ ಟೈಪ್ ಮಾಡ್ತಾರೆ ಇಲ್ಲಿ. ರೈಟ್? ಕೀವರ್ಡ್ ಟೈಪ್ ಮಾಡಿದ್ರೆ ಏನಾಗುತ್ತೆ, ಅದರಿಂದ ಸರ್ಚ್ ರಿಸಲ್ಟ್ ಬರುತ್ತೆ. ಓಕೆನಾ? ಅದರ ರಿಲೇಟೆಡ್ ಕೀವರ್ಡ್ ಏನೇನು ಕಂಟೆಂಟ್ ಇದೆಯಲ್ಲ, ಅಂದ್ರೆ ಏನೇನು ವೆಬ್‌ಸೈಟ್ ಇದೆಯಲ್ಲ ಅದ್ರ ಬರುತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನೋಡಿದ್ರೆ, ಇಲ್ಲಿ ಈ ಒಂದು ವೆಬ್‌ಸೈಟ್ ಬಂದಿದೆ. ಈ ವ್ಯಕ್ತಿ ಈ ಫಸ್ಟ್ ಹೆಡ್‌ಲೈನ್‌ನ ಟೈಪ್ ಮಾಡಿದ್ದಾರೆ. ಈ ಫಸ್ಟ್ ಒಂದು ಆಡ್ ಅಂತೀನಿ, ಒಂದು ವೆಬ್‌ಸೈಟ್‌ನ ಕ್ಲಿಕ್ ಮಾಡಿದ್ದಾರೆ. ಈಗ ಗೊತ್ತಾಯ್ತಾ ನಿಮ್ಗೆ ಏನಕ್ಕೆ ಎಸ್-ಇ-ಒ ಇಂಪಾರ್ಟೆಂಟ್ ಅಂತ? ರೈಟ್? ಇಲ್ಲಿ ನೋಡಿ, ಈ ಕೀವರ್ಡ್‌ಗೆ ಯಾವ ಆಡ್ಸ್ ಇಲ್ಲ. ಬಟ್ ಎಸ್-ಇ-ಒ ಆರ್ಗಾನಿಕ್ ಇದೆ. ರೈಟ್? ನಾನು ಬರ್ತೀನಿ, ನನ್ನ ಪಾಯಿಂಟ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಪ್ರೂವ್ ಅನ್ನೋದು ಹೇಳ್ತೀನಿ ನಾನು. ಓಕೆನಾ? ಈ ವ್ಯಕ್ತಿ ಈ ಕಾರ್ ನೋಡಿದ್ಮೇಲೆ, ಓಕೆನಾ? ಈ ಕಾರ್ ಅಂದ್ರೆ ಯಾವ್ಯಾವ ಕಾರ್‌ಗಳಿದೆ ನೋಡಿದ್ಮೇಲೆ, ಆ ವ್ಯಕ್ತಿ ಏನ್ ಮಾಡ್ತಾರೆ, ಯೂಟ್ಯೂಬ್ ಹೋಗ್ತಾರೆ. ಯೂಟ್ಯೂಬ್ ಹೋಗಿ ಟೈಪ್ ಮಾಡ್ತಾರೆ ಬೆಸ್ಟ್ ಕಾರ್ಸ್ ಅಂಡರ್ 15,00,000 ಓಕೆನಾ? ಇಲ್ಲಿ ನೋಡಿ ಯೂಟ್ಯೂಬ್ ಬರ್ತಿದ್ದಾರೆ. ಯೂಟ್ಯೂಬಲ್ಲಿ ಯಾಕೆ ಕಂಟೆಂಟ್ ಮಾಡಬೇಕು ಅಂತ ನಿಮ್ಗೆ ಅರ್ಥ ಆಯ್ತಾ ನಿಮ್ಗೆ ನಾನು ಹೇಳಿದ್ದು? ಓಕೆನಾ? ಐ ಹೋಪ್ ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೋತೀನಿ. ಏನಕ್ಕೆ ನೀವು ಕಂಟೆಂಟ್ ಮಾಡಬೇಕು, ಹೇಗೆ ಒಂದು ಯೂಸರ್ ಜರ್ನಿ, ರೈಟ್? ಸ್ಟಾರ್ಟಿಂಗ್ ಫ್ರಮ್ ಥಾಟ್ ಪ್ರೊಸೆಸ್ ಟು ರಿಸರ್ಚ್ ಟು ಬೈಯಿಂಗ್ ದ ಕಾರ್. ಓಕೆನಾ? ಫಸ್ಟು ಆ ಥಾಟ್ ಬರುತ್ತೆ ತಗೋಬೇಕಂತ. ಓಕೆನಾ? ಆಮೇಲೆ ಅದ್ರ ಬಗ್ಗೆ ರಿಸರ್ಚ್ ಮಾಡ್ತೀವಿ. ರಿಸರ್ಚ್ ಆದ್ಮೇಲೆ ನೆಕ್ಸ್ಟ್ ಪಾರ್ಟ್ ಏನು, ಅದ್ರ ಬಗ್ಗೆ ಹೋಗಿ ಎನ್ಕ್ವೈರಿ ಮಾಡ್ತೀವಿ. ಅದಾದ್ಮೇಲೆ ನಾವು ಕಾರ್‌ನ ಪರ್ಚೇಸ್ ಮಾಡ್ತೀವಿ. ದಟ್ ಈಸ್ ಸೇಲ್. ರೈಟ್? ಸೊ ಇಲ್ಲಿ ಎಲ್ಲ ಮಾಡಿದ್ಮೇಲೆ, ಓಕೆನಾ? ಎಲ್ಲ ಒಂದು ರಿಸರ್ಚ್ ಮಾಡಿದ್ಮೇಲೆ
10-15 ಲಕ್ಷ ಕಾರ್ ಒಳಗೆ 3 ಆಪ್ಷನ್ ಬರುತ್ತೆ. ಓಕೆನಾ? ಈ ವ್ಯಕ್ತಿಗೆ ಯಾವ ಕಾರ್ ಖರೀದಿಸಬೇಕಂತ ಕನ್ಫ್ಯೂಷನ್ ಈಗ. ಓಕೆನಾ? ಈ 3 ಇದೆ. ಇಲ್ಲಿ ಒಂದು ಹ್ಯುಂಡೈ ಇದೆ, ಟಾಟಾ ನೆಕ್ಸಾನ್ ಇದೆ, ಮಾರುತಿ ಬಲೆನೋ ಇದೆ. ರೈಟ್? ಈ 3 ಕಾರಲ್ಲಿ ಯಾವ ಕಾರ್ ತಗೋಬೇಕನ್ನೋದು ಕನ್ಫ್ಯೂಷನ್. ಓಕೆನಾ? ಈಗ ಈ ವ್ಯಕ್ತಿ ಏನ್ ಮಾಡ್ತಾರೆ ಗೊತ್ತಾ? ಒಂದೊಂದು ಕಾರ್‌ಗುನು ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ತಾರೆ. ಓಕೆನಾ? ಈಗ ಹ್ಯುಂಡೈಗೆ ಹೋಗಿ ಅದ್ರ ಗೂಗಲ್ ಸರ್ಚ್ ಮಾಡೋದು, ಅದ್ರ ಬಗ್ಗೆ ಯೂಟ್ಯೂಬ್ ನೋಡೋದು. ಟಾಟಾ ನೆಕ್ಸಾನ್ ಬಗ್ಗೆ ರಿಸರ್ಚ್ ಮಾಡೋದು, ಹೋಗಿ ಇದ್ ನೋಡೋದು. ಬಲೆನೋ ಬಗ್ಗೆ ರಿಸರ್ಚ್ ಮಾಡೋದು, ಅದಕ್ಕೆ ಹೋಗಿ ಯೂಟ್ಯೂಬ್ ನೋಡೋದು. ಸೊ, ನೀವು ಜರ್ನಿ ನೋಡಿದ್ರೆ ಓಕೆನಾ? ಫಸ್ಟ್ ಥಾಟ್ ಪ್ರೊಸೆಸ್ ಬರುತ್ತೆ. ಅದ್ರ ಬಗ್ಗೆ ರಿಸರ್ಚ್ ನಡೆಯುತ್ತೆ. ಓಕೆನಾ? ರಿಸರ್ಚ್ ನಡೆಯುತ್ತೆ. ಆ ರಿಸರ್ಚ್ ನಡೆದ ತಕ್ಷಣ ಅದ್ರ ಬಗ್ಗೆ ವಿಡಿಯೋಸ್ ಏನಿದೆ. ಬಿಕಾಸ್ ಕಾರ್ ಅಂದ್ರೆ ಇಟ್ಸ್ ಆಕ್ಚುಲಿ ವೆರಿ ಲಕ್ಸುರಿ ಕ್ಯಾಟಗರಿ. ಓಕೆನಾ? ಸುಮ್ನೆ 15 ಲಕ್ಷ ಕೊಡ್ತಾರಂದ್ರೆ ಅದ್ರ ಬಗ್ಗೆ ಬಹಳ ರಿಸರ್ಚ್ ಮಾಡ್ತಾರೆ. ರೈಟ್? ಸೊ, ಫೈನಲಿ ಏನಾಗುತ್ತೆ, ಏನೋ ಎಲ್ಲ ರಿಸರ್ಚ್ ಮಾಡಿದ್ಮೇಲೆ ಈ ವ್ಯಕ್ತಿಗೆ ಟಾಟಾ ನೆಕ್ಸಾನ್ ಇಷ್ಟ ಆಗುತ್ತೆ. ಓಕೆನಾ? ಟಾಟಾ ನೆಕ್ಸಾನ್ ಇಷ್ಟ ಆಗುತ್ತೆ. ಅದಾದ್ಮೇಲೆ ಅವರು ಶೋರೂಮ್‌ಗೆ ಹೋಗಿ ಕಾರ್‌ನ ಪರ್ಚೇಸ್ ಮಾಡ್ತಾರೆ. ಸೊ, ನೀವು ಇಷ್ಟು ಜರ್ನಿ ನೋಡಿ. ಫಸ್ಟ್ ಥಾಟ್ ಪ್ರೊಸೆಸ್. ಓಕೆನಾ? ಫಸ್ಟ್ ತಲೆಗೆ ಬಂತು ನಾನು ಕಾರ್ ತಗೋಬೇಕು. ಓಕೆನಾ? ಬಟ್ ಇಲ್ಲಿ ಬ್ರಾಂಡ್ ನೇಮ್ ಇರೋದಿಲ್ಲ. ಓಕೆನಾ? ಸ್ಟಾರ್ಟಿಂಗ್ ಅಲ್ಲಿ ತಗೋಬೇಕಾದ್ರೆ ಈ ವ್ಯಕ್ತಿ ಟಾಟಾ ನೆಕ್ಸಾನೇ ತಗೋಬೇಕಂತ ಇರ್ಲಿಲ್ಲ. ಓಕೆನಾ? ಸ್ಟಾರ್ಟಿಂಗ್ ಈ ವ್ಯಕ್ತಿ ಏನ್ ಅನ್ಕೊಂಡ್ರು, ಓಕೆ ಫಸ್ಟ್ ನಾನು ಕಾರ್ ತಗೋಬೇಕು. ಆ ಕಾರ್ ರೇಂಜ್ ನನ್ನದು 10-15 ಲಕ್ಷ ನನ್ನ ಬಜೆಟ್ ಇದೆ. ಈ ಒಂದು ರೇಂಜಲ್ಲಿ ನಾನು ಒಂದು ಕಾರ್ ತಗೋಬೇಕು. ಓಕೆನಾ? ಅದಾದ್ಮೇಲೆ ಏನ್ ಮಾಡಿದ್ರು ಈ ವ್ಯಕ್ತಿ ಹೋಗಿ ರಿಸರ್ಚ್ ಮಾಡಿದ್ರು. ಯಾವ ಕಾರ್‌ಗಳಿದೆ. ಓಕೆನಾ? ಆ ಫಸ್ಟ್ ಇದ್ರಲ್ಲಿ ಯಾವ್ದು ಬಂತು ಅದ್ರಲ್ಲಿ ಒಂದು 3 ಕಾರ್ ನೋಡಿದ್ರು. ಅದ್ರ ಬಗ್ಗೆ ಯೂಟ್ಯೂಬಲ್ಲಿ ನೋಡಿದ್ರು. ರೈಟ್? ಯೂಟ್ಯೂಬಲ್ಲಿ ನೋಡಿ ಅಲ್ಲೂ ಕಂಟೆಂಟ್‌ಗಳು ನೋಡಿದ್ರು. ರೈಟ್? ಕಂಟೆಂಟ್ ನೋಡಿದ್ಮೇಲೆ ಸ್ಯಾಟಿಸ್ಫೈ ಆದ್ಮೇಲೆ ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರೆ, ನಿಯರ್ ಬೆಸ್ಟ್ ಕಾರ್ ಶೋರೂಮ್ ನಿಯರ್ ಮೀ ಅಂತ ಟೈಪ್ ಮಾಡಿ ಟಾಟಾ ಶೋರೂಮ್ ನಿಯರ್ ಮೀ ಅಂತ ಟೈಪ್ ಮಾಡ್ತಾರೆ ಕೀವರ್ಡ್. ರೈಟ್? ಆ ಕೀವರ್ಡ್ ಟೈಪ್ ಮಾಡಿದಾಗ ಶೋರೂಮ್‌ಗೆ ಹೋಗ್ತಾರೆ. ಅಲ್ಲಿ ಕಾರ್‌ನ ಪರ್ಚೇಸ್ ಮಾಡ್ತಾರೆ. ರೈಟ್? ಸೊ, ಇಲ್ಲಿ ನೀವು ನಾನು ಪಾಯಿಂಟ್ ಅಷ್ಟೇ ಹೇಳ್ತಿರೋದಿಲ್ಲಿ. ಹೇಗೆ ಒಂದು ಕಸ್ಟಮರ್ ಜರ್ನಿ ಯಾವ ತರ ಇದೆ ಅಂತ. ರೈಟ್? ನಾನಿಲ್ಲಿ ನಿಮ್ಗೆ ಇನ್ನೊಂದು ಹೇಳ್ತೀನಿ ವಿಷಯ, ಇದೊಂದು ಎಕ್ಸಾಂಪಲ್. ರೈಟ್? ಸೇ ಫಾರ್ ಎಕ್ಸಾಂಪಲ್ ಈಗ ನಿಮ್ದೇ ಒಂದು ಪ್ರಾಡಕ್ಟ್ ಇದೆ ಅನ್ಕೊಳ್ಳಿ. ಓಕೆನಾ? ನಿಮ್ದೇ ಪ್ರಾಡಕ್ಟ್, ನಿಮ್ದೇ ಸರ್ವಿಸ್ ಇದೆ. ಇದನ್ನ ಕಾರ್ ಬದಲು ನಿಮ್ಮ ಪ್ರಾಡಕ್ಟ್ ಸರ್ವಿಸ್ನ ಇದು ಮಾಡಿ ರಿಪ್ಲೇಸ್ ಮಾಡಿ. ಓಕೆನಾ? ಹೇಗೆ ಕನ್ಸ್ಯೂಮರ್ ಬಿಹೇವಿಯರು ಒಂದು ಪಾಯಿಂಟ್ ಇಂದ ಒಂದು ಪಾಯಿಂಟ್ ಹೋಗುತ್ತೆ. ಈಗ ಈ ವ್ಯಕ್ತಿ ಅಕಸ್ಮಾತ್ ಬೆಸ್ಟ್ ಕಾರ್ಸ್ ಅಂಡರ್ 15 ಲ್ಯಾಕ್ಸ್ ಅಂದ್ಬಿಟ್ಟು ಟಾಟಾ ನೆಕ್ಸಾನ್ ಅಂತ ಹಾಕ್ಬಿಟ್ಟಿದ್ರೆ ಯಾರು ಆ ಥರ ಹೋಗೋದಿಲ್ಲ ಸ್ನೇಹಿತರೆ. ಅನ್ಲೆಸ್ ಅಂಟಿಲ್ ಇಟ್ ಇಸ್ ಎ ವೆರಿ ಬ್ರಾಂಡೆಡ್ ಕೀವರ್ಡ್. ಓಕೆನಾ? ಅಕಸ್ಮಾತ್ ವ್ಯಕ್ತಿ ನಾನು ಟಾಟಾ ನೆಕ್ಸಾನೇ ತಗೋಬೇಕಂತಿದ್ರೆ ಅದು ಬರುತ್ತೆ. ಬಟ್ ಆ ವ್ಯಕ್ತಿಗೆ ಟಾಟಾ ನೆಕ್ಸಾನ್ ತಗೋಬೇಕಂತ ಬರಬೇಕಿನ್ನ ಮುಂಚೆನೆ ಇದೆಲ್ಲ ಹೋಗಿರ್ತಾರೆ ಅವರು. ಓಕೆನಾ? ಸುಮ್ಮನೆ ಯಾಕೆ ಟಾಟಾ ನೆಕ್ಸಾನ್ ಸಡನ್ ಆಗಿ ಹೇಳ್ಬಿಡ್ತಾರ? ಹೇಳಕ್ಕಾಗಲ್ಲ. ಅವರು ಈ ಜರ್ನಿನ ಹೋಗಿರ್ತಾರೆ. ಈ ಪೇನ್ ಪಾಯಿಂಟು, ಈ ಜರ್ನಿ ಎಲ್ಲ ಹೋದ್ಮೇಲೆ ಅವ್ರು ಅನ್ಕೊಂಡಿರ್ತಾರೆ ಟಾಟಾ ನೆಕ್ಸಾನ್ ಇಸ್ ದ ಬೆಸ್ಟ್ ಕಾರ್ ಅಂತ ಅಂತಾರೆ ಅವರು. ರೈಟ್? ಸೊ, ಇಲ್ಲಿ ಪಾಯಿಂಟ್ ನಾನು ಹೇಳ್ತಿರೋದಿಷ್ಟೇ. ನಿಮ್ಮ ಏನು ಒಂದು ಬಿಸ್ನೆಸ್ ಇದೆಯಲ್ಲ, ಈ ಬಿಸ್ನೆಸ್ಸಲ್ಲಿ ನಿಮ್ಮ ಕನ್ಸ್ಯೂಮರ್ ಬಿಹೇವಿಯರ್ಸ್ ಇದೇ ಥರ ಇರುತ್ತೆ. ಅವ್ರು ಇದಕ್ಕಿಂತ ಕಾಂಪ್ಲೆಕ್ಸ್ ಕೂಡ ಇರುತ್ತೆ. ಇದಕ್ಕೆ ನಾವು ಮಲ್ಟಿ ಟಚ್ ಅಟ್ರಿಬ್ಯೂಷನ್ ಮಾಡೆಲ್ ಅಂತ ಕರಿತೀವಿ. ಮಲ್ಟಿ ಟಚ್ ಅಟ್ರಿಬ್ಯೂಷನ್ ಮಾಡೆಲ್ ಅಂದ್ರೆ ಯಾವ್ಯಾವ ಒಂದು ಆಡ್ ಮೇಲಾಗಲಿ, ಇಲ್ಲ ಒಂದೊಂದು ಇನ್ವೆಂಟರಿ ಆಗಲಿ, ಅದೇ ಗೂಗಲ್ ಆಡ್ಸ್ ಇನ್ವೆಂಟರಿ ಆಗಲಿ ಕಸ್ಟಮರ್ ಇಂಟ್ರಾಕ್ಟ್ ಮಾಡಿದ್ದಾರೆ ಬಿಫೋರ್ ಬಿಕಮಿಂಗ್ ಅ ಕಸ್ಟಮರ್. ಓಕೆನಾ? ಇಲ್ಲಿ ನೋಡಿ, ನೀವು ಅಂತಿರ್ಬೋದು ತೇಜಸ್ ವಿಲ್ ಡೂ ಪೇಡ್ ಆಡ್ಸ್ ಅಂತ. ರೈಟ್? ಪೇಡ್ ಆಡ್ಸ್ ಮಾತ್ರ ಮಾಡೋಣ ಅಂತ. ಬಟ್ ಇಲ್ಲಿ ನೋಡಿ ಕಸ್ಟಮರು ಇಲ್ಲೆಲ್ಲ ಹುಡುಕ್ತಿದ್ದಾರೆ ಅವರು. ಓಕೆನಾ? ನಿಮ್ಮ ಬ್ಲಾಗ್ಸ್ ಏನಕ್ಕೆ ಬರಿಬೇಕಂತ ಗೊತ್ತಾಯ್ತು ಈಗ. ಇಲ್ಲಿ ಬೆಸ್ಟ್ ಕಾರ್ಸ್ ಅಂತ ಇದೆ. ಓಕೆ. ಅಕಸ್ಮಾತ್ ಹೌ ಟು ಯುನೋ ಮೇಕ್ ಇಡ್ಲಿ ಅಂತ ಅನ್ಕೊಂಡು ನಿಮ್ದು ಹೋಟ್ಲ್ ಇದೆ ಅನ್ಕೊಂಡು ಹೌ ಟು ಮೇಕ್ ಈಸಿ ಇಡ್ಲಿ ಅಟ್ ಹೋಮ್ ಅಂತ ಅಂದಾಗ ಈ ಒಂದು ಕಂಟೆಂಟ್ ಬರಬೇಕು. ಸೊ, ದಿಸ್ ವಿಲ್ ಬಿಲ್ಡ್ ಅ ಬ್ರ್ಯಾಂಡ್. ಇಲ್ಲಿ ಬೆಸ್ಟ್ ಕಾರ್ಸ್ ಅಂದ್ರೆ 15 ಲ್ಯಾಕ್ಸ್ ಅಂದಾಗ ಈ carwheel.com ಅಂತ ಬಂದಿದೆ. ರೈಟ್? ಈ carwheel.comಗೆ ಈಗ ಟ್ರಾಫಿಕ್ ಹೋಗುತ್ತೆ. ಈ ಟ್ರಾಫಿಕ್ ಹೋದಾಗ ಏನಂತ ಬ್ರ್ಯಾಂಡ್ ಕ್ರೆಡಿಬಿಲಿಟಿ ಜಾಸ್ತಿ ಆಗುತ್ತೆ. ಅಂದ್ರೆ ಅಥೆಂಟಿಕ್ ಇನ್ಫಾರ್ಮೇಶನ್ ಇದೆ, ಫಸ್ಟ್ ಪ್ಲೇಸ್ ಅಲ್ಲಿ ಇದೆ. ರೈಟ್? ಸೊ, ಈಗ ಗೊತ್ತಾಯ್ತಾ ನಾನು ಏನಕ್ಕೆ ನಿಮ್ಗೆ ಹೇಳ್ತೀನಿ, ನಾನು ಎಸ್-ಸಿ-ಒ ಮಾಡಿ ಬರೀ ಪೇಡ್ ಮೀಡಿಯಾ ಮಾಡಕ್ ಹೋಗ್ಬೇಡಿ, ಇಲ್ಲಾಂದ್ರೆ ನಿಮ್ಗೆ ತುಂಬಾ ಲಾಸ್ ಆಗುತ್ತೆ ಅಂತ. ಸೊ, ಈ ತರ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ, ಫಾರ್ ಎಕ್ಸಾಂಪಲ್ ಟಾಟಾ ನೆಕ್ಸಾನ್ ಕಂಪ್ನಿಯಿಂದ ಪರ್ಸ್ಪೆಕ್ಟಿವ್ ತಗೋಣ. ಈಗ ಟಾಟಾ ನೆಕ್ಸಾನ್ ಏನ್ ಮಾಡಿದ್ದಾರೆ, ಕಾರ್ವೆಲ್ಗೆ ಅವ್ರಿಗೆ ಅಲ್ಲಿ ಕೂಡ ಲಿಸ್ಟ್ ಮಾಡಿದ್ದಾರೆ ಅವ್ರ ಪ್ರಾಡಕ್ಟ್‌ನ. ರೈಟ್? ಬಿಕಾಸ್ ಅವ್ರಿಗೆ ಗೊತ್ತು ಅವ್ರ ಕಸ್ಟಮರ್ ಬಿಹೇವಿಯರ್ ಹೇಗಿರುತ್ತೆ ಅಂತ. ಅವ್ರ ಕಸ್ಟಮರ್ ಯಾವ ಜರ್ನಿ ಗೋ ಥ್ರೂ ಆಗ್ತಾರೆ ಬಿಫೋರ್ ಬೈಯಿಂಗ್ ದಟ್ ಕಾರ್. ಓಕೆನಾ? ಆ ಕಾರ್ ತಗೊಳಕ್ಕಿಂತ ಮುಂಚೆ ಯಾವ್ಯಾವ ಜರ್ನಿ A, B, C, D ಏನೇನ್ ಜರ್ನಿ ಇದೆ ಅದು ತಗೊಂತಾರ ಅಂತ ಪಕ್ಕಾ ಕ್ಲಾರಿಟಿ ಇರುತ್ತೆ ಅವ್ರಿಗೆ. ಓಕೆನಾ? ಆ ಕ್ಲಾರಿಟಿ ಇಟ್ಕೊಂಡೆ ಆ ಫುಲ್ಲು ಸ್ಟ್ರಾಟಜಿ ಡಿಸೈನ್ ಮಾಡಿರ್ತಾರೆ. ಓಕೆನಾ? ಇಲ್ಲಿ ಅಕಸ್ಮಾತ್ ಟಾಟಾ ನೆಕ್ಸಾನ್ ಅವ್ರು ಮಾರ್ಕೆಟಿಂಗ್ ಪ್ಲಾನ್ ಮಾಡ್ತಿದ್ರೆ ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಗೊತ್ತು ಅವ್ರ ಕಸ್ಟಮರ್ಸ್ ಫಸ್ಟ್ ಹೋಗಿ ಏನ್ ಮಾಡ್ತಾರೆ, ಬೆಸ್ಟ್ ಕಾರ್ಸ್ ಅನ್ನ 15 ಲ್ಯಾಕ್ಸ್ ಅಂತ ಟೈಪ್ ಮಾಡ್ತಿರ್ತಾರೆ. ಓಕೆನಾ? ಅವ್ರು ಟಾಟಾ ನೆಕ್ಸಾನೇ ತಗೋಬೇಕಂತ ಇಲ್ಲ. ಬಟ್ ಅದೇ ಹೇಳ್ತಿಲ್ವಾ, ಈಗ ಟಾಟಾ ನೆಕ್ಸಾನ್ ಏನಂದ್ರೆ ಆ ಒಂದು ಕಾರ್‌ನ ಅವ್ರ ಕಸ್ಟಮರ್ಸ್ ಮುಂದೆ ಪ್ಲೇಸ್ ಮಾಡಬೇಕು. ಅವ್ರ ಕಸ್ಟಮರ್ಸ್ ಯಾರು? 10-15 ಲಕ್ಷ ಒಳಗೆ ತಗೊಳ್ಳೋರು.
ರೈಟ್. ಅವ್ರಿಗೆ ಕ್ಲಾರಿಟಿ ಇದೆ. ಅವ್ರೇನ್ ಮಾಡ್ತಾರೆ, ಈ ಕೀವರ್ಡ್‌ಗೆ ರ್ಯಾಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ? ಅವ್ರು ಈ ಈ ಕಾರ್ವೆಲ್, ಕಾರ್ ದೇಕೋ ಅಲ್ಲಿಗೆ ಹೋಗಿ ಅವರು ಬ್ರ್ಯಾಂಡ್‌ನ ಪ್ಲೇಸ್ ಮಾಡ್ತಾರೆ. ಇಲ್ಲ ಅವರು ಅಲ್ಲೂ ಕೂಡ ಪ್ರಮೋಷನ್ ಕೂಡ ಮಾಡ್ಬೋದು. ರೈಟ್. ಅದಕ್ಕೆ ಅವರು ಈವೆಂಟ್ ಲಾಂಚಸ್ ಮಾಡಿದಾಗ ಇನ್‌ಫ್ಲುಯೆನ್ಸರ್ಸ್‌ನ ಏನಕ್ಕೆ ಕರೆಸ್ತಾರೆ ಅಂದ್ರೆ ಇದೇ ಕಾರಣಕ್ಕೆ. ರೈಟ್. ಸೊ ಇಲ್ಲಿ ಬೆಸ್ಟ್ ಕಾರ್ಸ್ ಅಂಡರ್ 15 ಲ್ಯಾಕ್ಸ್ ಅಂತ ಟೈಪ್ ಮಾಡ್ತಾರ ಅಂತ ಚೆನ್ನಾಗಿ ಗೊತ್ತು. ಅದಕ್ಕೆ ಅವರು ಕಾರ್ವೆಲ್‌ಗೆ ಹೋಗಿ ಇಲ್ಲ ಯಾವ್ದೋ ಪಾಪ್ಯುಲರ್ ಬ್ಲಾಗ್ಸ್ ಇರುತ್ತಲ್ಲ, ಇದು ಆಟೋಮೊಬೈಲ್ ಬ್ಲಾಗ್ಸ್ ಅಲ್ಲಿ ಹೋಗಿ ಲಿಸ್ಟ್ ಮಾಡ್ತಾರೆ. ರೈಟ್. ಅದಾದ್ಮೇಲೆ ಅವರು ಅದ್ರ ಬಗ್ಗೆ ಯೂಟ್ಯೂಬ್‌ಗೆ ಹೋಗ್ತಾರೆ. ರೈಟ್. ಯೂಟ್ಯೂಬಲ್ಲಿ ಕೂಡ ನಿಮ್ ಕಂಟೆಂಟ್ ಇರಬೇಕು. ಬಿಕಾಸ್ ಕಾರ್ ಡ್ರೈವಿಂಗ್, ಕಾರ್ ಫೀಚರ್ಸ್ ಬಗ್ಗೆ ಬೇರೆಯವ್ರು ಏನ್ ಮಾತಾಡ್ತಿರೋ ಅನ್ನೋದು ಅವ್ರು ತಿಳ್ಕೊಬೇಕಲ್ಲ. ರೈಟ್. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಹಲವಾರು ವಿಡಿಯೋಸ್‌ಗಳಿದೆ. ರೈಟ್. ಹಲವಾರು ವಿಡಿಯೋಸ್‌ಗಳಿದೆ. ಅಂಡರ್ 15 ಲ್ಯಾಕ್ಸ್, 20 ಲ್ಯಾಕ್ಸ್ ಹಲವಾರು ವಿಡಿಯೋಸ್‌ಗಳಿದೆ. ಏನಕ್ಕೆ ಈಗ ಅಷ್ಟೊಂದು ಸುರಿತಾರೆ ಅಂದ್ರೆ ಇದೇ ಕಾರಣಕ್ಕೆ. ರೈಟ್. ಏನಕ್ಕೆ ಅಷ್ಟೊಂದು ಇನ್‌ಫ್ಲುಯೆನ್ಸರ್ಸ್ ಮೇಲೆ ಆಟೋ ಶೋ ಮಾಡ್ತಾರೆ ಅಂದ್ರೆ ಇದೇ ಕಾರಣಕ್ಕೆ. ಬಿಕಾಸ್ ಕಸ್ಟಮರ್ ಬಿಹೇವಿಯರ್. ನೀವು ಹೇಗೆ ಎವ್ರಿ ಪಾಯಿಂಟ್ ಕಸ್ಟಮರ್ ಎಕ್ಸ್‌ಪೀರಿಯನ್ಸ್ ಹೇಗೆ ಜಾಸ್ತಿ ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ರೈಟ್. ಇದನ್ನೇ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಅನ್ನೋ ಸ್ನೇಹಿತರೆ. ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಬರೀ ನಾನು ಗೂಗಲ್ ಕ್ಲಿಕ್ ಮಾಡ್ತೀನಿ, ಮೆಟಾ ಆಡ್ಸ್ ಕ್ಲಿಕ್ ಮಾಡ್ತೀನಿ, ಇಲ್ಲ ಲಿಂಕ್ಡ್ಇನ್ ಆಡ್ಸ್ ಮಾಡ್ತೀನಿ ಅದು ಅಲ್ಲ ಪಾಯಿಂಟ್. ನಿಮ್ಮ ಕಸ್ಟಮರ್ಸ್ ಹೇಗೆ ಅರ್ಥ ಮಾಡ್ಕೊಡ್ತೀರಾ ಅನ್ನೋದು ಇಂಪಾರ್ಟೆಂಟ್. ರೈಟ್. ಈಗ ಏನಾಗುತ್ತೆ, ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಈಗ ಟಾಟಾ ನೆಕ್ಸಾನ್‌ಗೆ ಒಬ್ಬರೇ ಇದ್ದಾರೆ ಮಾರ್ಕೆಟಲ್ಲಿ 10ರಿಂದ 15 ಲಕ್ಷ 3 ಜನ ಇದ್ದಾರೆ. ರೈಟ್. ಇದ್ರಲ್ಲಿ ಅವ್ರು ಸ್ಟ್ಯಾಂಡ್ ಔಟ್ ಆಗ್ಬೇಕು. ರೈಟ್. ಇದ್ರಲ್ಲಿ ಹೆಂಗ್ ಸ್ಟ್ಯಾಂಡ್ ಔಟ್ ಆಗ್ತಾರೆ ಅಂದ್ರೆ ನಾನು ಹೇಳಿದ ರಿಸರ್ಚ್. ಈಗ ಕಸ್ಟಮರ್ ರಿಸರ್ಚ್ ಮಾಡ್ಬೇಕಾದ್ರೆ ಅದರ ಬಗ್ಗೆ ಬ್ಲಾಗ್ಸ್ ಆಗಿರ್ಬೋದು. ಟಾಟಾ ನೆಕ್ಸಾನ್ ಬಗ್ಗೆ ಪ್ರೋಸ್ ಅಂಡ್ ಫೀಚರ್ಸ್ ಏನು, ಎಷ್ಟು ಸೇಫ್ಟಿ ಇದೆ, ಎಷ್ಟು ಏರ್ ಬ್ಯಾಗ್ಸ್ ಇದೆ, ರೈಟ್. ರಿವ್ಯೂ ಎಷ್ಟು, ಬಜೆಟ್ ಇದೆಯಾ, ಏನ್ ಫೀಚರ್ಸ್ ಇದೆ ಅನ್ನೋದು ಸೇಮ್ ಪ್ರೊಸೀಜರ್. ಅದಕ್ಕೆ ಟಾಟಾ ನೆಕ್ಸಾನ್‌ಗೂ ಒಂದು ಮಾಡ್ತಾರೆ, ಹ್ಯುಂಡೈಗೂ ಮಾಡ್ತಾರೆ, ಮಾರುತಿ ಸುಜುಕಿಗೂ ಮಾಡ್ತಾರೆ. ರೈಟ್. ಈ 3 ಕಾರ್ ಮಾಡಿದ್ಮೇಲೆ ಅಕಸ್ಮಾತ್ ಟಾಟಾ ನೆಕ್ಸಾನ್ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿದ್ರೆ ಮಾರ್ಕೆಟಿಂಗ್ ಅಲ್ಲಿ ಇನ್ ದ ವೇ ಹೌ ದೇ ಶೋ. ಓಕೆನಾ? ಇಲ್ಲಿ ಅದೇ ಅನ್ಕೊಂಡಿರೋದು. ದೇ ವಿಲ್ ಗೆಟ್ ಇಂಪ್ರೆಸ್ಡ್. ಓಕೆನಾ? ಟಾಟಾ ನೆಕ್ಸಾನ್ ಬಿಕಾಸ್ ನೋಡ್ಬೇಕಾದ್ರೆ ಎಷ್ಟೋ ಜನ ಒಳ್ಳೆ ಸ್ಟೈಲಿಂಗ್ ನೋಡ್ತಾರೆ, ಸೇಫ್ಟಿ ಮತ್ತೆ ಮೇಂಟೆನೆನ್ಸ್ ಅದನ್ನು ಇರುತ್ತೆ. ರೈಟ್. ಕೆಲವೊಂದು ಹಲವಾರು ಕಾಲ್ಗಳು ಹಲವಾರು ಪ್ರೋಸ್ ಅಂಡ್ ಕಾನ್ಸ್ ಎರಡೂ ಇರುತ್ತೆ. ಅದಾದ್ಮೇಲೆ ಅವ್ರಿಗೆ ಈ ಟಾಟಾ ನೆಕ್ಸಾನ್ ಕಾರ್ ಇಷ್ಟ ಆಗುತ್ತೆ. ದೆನ್ ದೇ ವಿಲ್ ವಿಸಿಟ್ ದ ಶೋರೂಮ್. ರೈಟ್. ಸೊ ಇದೇ ಜರ್ನಿ. ಓಕೆನಾ? ಈ ಜರ್ನಿನ ನಾವು ಒಂದು ಸ್ಟ್ರಕ್ಚರ್ಡ್ ವೇಲಿ ಕಲಿಬೇಕು. ಓಕೆನಾ? ನಿಮ್ಗೆ ಅರ್ಥ ಆಯ್ತು ಈಗ ಒಂದು ಕಾರ್ ತಗೊಳ್ಳೋದ್ರಿಂದ ಕಾರ್‌ನ ಬೈ ಮಾಡೋ ಒಂದು ಏನ್ ಜರ್ನಿ ಇರುತ್ತೆ ಅಂತ. ಈಗ ಆಕ್ಚುಲ್ ಇದು ನೋಡೋಣ. ರೈಟ್. ಇಲ್ಲಿ ಮೇನ್ ಪಾಯಿಂಟ್ ಇರೋದು ಫನಲ್. ಫನಲ್ ಅಂದ್ರೆ ಏನು? ಹೇಗೆ ಒಬ್ಬ ಕಸ್ಟಮರ್ ಟಾರ್ಗೆಟ್ ಗ್ರೂಪ್‌ನ ಏನು ಒಂದು ಸ್ಟ್ರೇಂಜರ್ ಇಂದ ಕಸ್ಟಮರ್ ಆಗಿ ಕನ್ವರ್ಟ್ ಮಾಡೋದು. ಓಕೆನಾ? ಇಲ್ಲಿ ಫನಲ್ ಇದೆ. ಈಗ ನೋಡಿರ್ಬೋದು ಫನಲ್. ರೈಟ್. ಈ ಫನಲ್ ನಾವು ನೀವು ಪೆಟ್ರೋಲ್ ಬಂಕ್ ಅಲ್ಲಿ ನೋಡಿರ್ತೀರ ಹೇಗಿದೆ ನೋಡಿ. ಹೋಗ್ತಾ ಹೋಗ್ತಾ ಸೈಜ್ ಕಡಿಮೆ ಆಗ್ತಾ ಹೋಗಿದೆ. ರೈಟ್. ಇಲ್ಲಿ ಒಂದು ಫನಲ್‌ನ 3 ಭಾಗ ಡಿವೈಡ್ ಮಾಡ್ತೀವಿ. ಫಸ್ಟ್ ಅವೇರ್‌ನೆಸ್, ಕನ್ಸಿಡರೇಷನ್ ಅಂಡ್ ಕನ್ವರ್ಷನ್. ಓಕೆನಾ? ಅವೇರ್‌ನೆಸ್ ಅಲ್ಲಿ ಅಂದ್ರೆ ಏನು? ಬೆಸ್ಟ್ ಕಾರ್ಸ್ ಅಂಡರ್ 15 ಲ್ಯಾಕ್ಸ್. ರೈಟ್. ಇಲ್ಲಿ ಈ ಈ ಜಾಗದಲ್ಲಿರೋ ವ್ಯಕ್ತಿ ಅಂದ್ರೆ ಇಲ್ಲಿ ಒಂದು 10 ಜನ ಬಂದಿರ್ತಾರೆ. ರೈಟ್. 10 ಜನ ಬಂದಿರ್ತಾರೆ. ಈ 10 ಜನ ಕೆಳಗೆ ಬರೋಷ್ಟೊತ್ತಿಗೆ ಒಂದು 3, 4 ಜನ ಆಗಿರ್ತಾರೆ. ಹೇಗಿದೆ ಅಂದ್ರೆ ನೀವು ರೋಡಲ್ಲಿ ಇದ್ದೀರಾ. ರೋಡಲ್ಲಿ ನಿಮ್ಗೆ ಅಕಸ್ಮಾತ್ ಒಳ್ಳೆ ಇಡ್ಲಿ, ವಡಾ ಆಫರ್ ಇದೆ ಅಂತ ಹಾಕಿರ್ತಾರೆ. ಓಕೆನಾ? ಬಟ್ ಒಳಗೋದ್ರೆ ಬರೀ ದೋಸೆ ಅಂತ ಕೊಟ್ಟಿರ್ತಾರೆ. ಓಕೆನಾ? ಅಂದ್ರೆ ಆ ಬೋರ್ಡ್ ಓದೋರು ನೀವು ಬೋರ್ಡ್ ಆಚೆ ಏನ್ ಹಾಕಿದ್ದೀರಾ, ಬೋರ್ಡ್ ಅಂದ್ರೆ ಹೋಟೆಲ್ ಒಳಗೆ ಕೂಡ ಅದನ್ನೇ ಪ್ರಾಮಿಸ್ ಮಾಡ್ಬೇಕು. ಅಂದ್ರೆ ನೀವು ಬೋರ್ಡ್ ಆಚೆ ಹೋಟೆಲ್ ಆಚೆ ಏನ್ ಪ್ರಾಮಿಸ್ ಮಾಡಿದ್ರಿ, ಹೋಟೆಲ್ ಒಳಗೆ ಕೂಡ ಅದನ್ನೇ ಡೆಲಿವರ್ ಮಾಡ್ಬೇಕು. ಓಕೆನಾ? ಸೊ ಇಲ್ಲಿ ಅದೇ ಆಗಿರೋದು. ಇಲ್ಲಿ ಏನಿಗೆ ನೋಡಿ ಇಲ್ಲಿ 10 ಜನ ಇದ್ದಾರೆ. ಓಕೆ. 10 ಜನ ಫಾರ್ ಎಕ್ಸಾಂಪಲ್ ಹೇಳ್ತಿರೋದು ನಾನು. ಇಲ್ಲಿ 10 ಜನ ಬಂದಿದ್ದಾರೆ. ಅದಕ್ಕೆ ಸೈಜ್ ಇದೆ. ಈ ತರ ಜಾಸ್ತಿ ಇದೆ ಸೈಜ್. ಹೋಗ್ತಾ ಹೋಗ್ತಾ ಏನಾಗುತ್ತೆ ಕಡಿಮೆ ಆಗುತ್ತೆ. ಅಂದ್ರೆ ಯಾರು ನಿಮ್ ಕಂಟೆಂಟ್ ನೋಡ್ತಾರೋ ಎಲ್ಲರೂ ಕಸ್ಟಮರ್ ಆಗಲ್ಲ. ಇದು ಸರ್ವೇ ಸಾಮಾನ್ಯ. ದಿಸ್ ಇಸ್ ಯೂನಿವರ್ಸಲ್. ಓಕೆನಾ? ಆಡ್ ನೋಡಿದವರೆಲ್ಲ ಕಸ್ಟಮರ್ ಆಗಂಗಿದ್ರೆ ಜಗತ್ತು ಈ ತರ ಇರ್ತಾನೆ ಇಲ್ಲ. ರೈಟ್. ಇದನ್ನೇ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಕರೆಯೋ ಸ್ನೇಹಿತರೆ. ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಓಕೆನಾ? ನಾವು ಗೂಗಲ್ ಆಡ್ಸ್ ನಾನು ಆ ಬಟನ್ ಕ್ಲಿಕ್ ಮಾಡಿದೆ, ಈ ಬಟನ್ ಕ್ಲಿಕ್ ಮಾಡಿದೆ, ಸರ್ಟಿಫಿಕೇಶನ್ ಮಾಡಿದೆ. ಎಲ್ಲರೂ ಮಾಡ್ತಾರೆ. ಬಟ್ ಇದು ಕಾನ್ಸೆಪ್ಟ್ ಹೆಂಗೆ? ರೈಟ್. ಇದನ್ನ ತಿಳ್ಕೋಬೇಕು ನೀವು. ಇದನ್ನೆಲ್ಲ ತಿಳ್ಕೊಬೇಕಂದ್ರೆ ನಾನು ಗೂಗಲ್ ಆಡ್ಸ್ ಕೋರ್ಸ್ ಇದೆಯಲ್ಲ, ಅಲ್ಲಿ ನಾನು ಇನ್ ಡೀಟೇಲ್ ಆಗಿ ಎಕ್ಸ್‌ಪ್ಲೇನ್ ಮಾಡಿ. ದಯವಿಟ್ಟು ಆ ಕೋರ್ಸ್ ಅಲ್ಲಿ ತಗೊಳ್ಳಿ. ಅದು ಇನ್ವೆಸ್ಟ್ ಮಾಡಿ ನಿಮ್ಮ ಮೇಲೆ. ಓಕೆನಾ? ಆ ಒಂದು ಕೊಡುವಂತ ನೀವೇನ್ ಹಾರ್ಡ್ ಅಂಡ್ ಮನಿ ಕೊಡ್ತಿರಲ್ಲ, ಆ ಹಾರ್ಡ್ ಅಂಡ್ ಮನಿಗೆ ಜಾಸ್ತಿ ವ್ಯಾಲ್ಯೂ ಕೊಟ್ಟಿದ್ದೀನಿ ನಾನು. ಓಕೆನಾ? ನೀವೇ ಅಂತೀರ ತೇಜಸ್ ಈ ತರ ನನ್ನ ಕೋರ್ಸ್ ನಾನು ನೋಡೇ ಇಲ್ಲ ಅಂತ ನೀವೇ ಅಂತೀರ ಆಮೇಲೆ. ರೈಟ್. ಸೊ ಇಲ್ಲಿ ನಾನು ಹೇಳಿದಂಗೆ ಅವೇರ್‌ನೆಸ್ ಸ್ಟೇಜ್ ಅಲ್ಲಿ ಸ್ವಲ್ಪ ಸೈಜ್ ಜಾಸ್ತಿ ಅಂದ್ರೆ ಅಕೊಮೋಡೇಷನ್ ಜಾಸ್ತಿ ಅಂದ್ರೆ ನಾವು ಎಲ್ಲರನ್ನೂ ಟಾರ್ಗೆಟ್ ಮಾಡಬೇಕು. ರೈಟ್. ಅಕಸ್ಮಾತ್ ಯಾರಾದ್ರೂ ಟಾಟಾ ಶೋರೂಮ್, ಟಾಟಾ ನೆಕ್ಸಾನ್ 10 ಲಕ್ಷಕ್ಕೆ ಸೇಲ್ ಮಾಡ್ತಿದ್ರೆ ಅದನ್ನ ಒಂದು 100 ಜನ ನೋಡಿದ್ರೆ ಅದ್ರಲ್ಲಿ ಬಂದು 10 ಜನ ತಗೋಬಹುದು. ಓಕೆನಾ? 100 ಜನ ತಗೊಳ್ ಡಸಂಟ್ ಮೇಕ್ ಸೆನ್ಸ್. ಆ ತರ ಜಗತ್ತು ನಡೆಯೋದೇ ಇಲ್ಲ. ರೈಟ್. ಇಲ್ಲಿ ಅವೇರ್‌ನೆಸ್ ಸೆಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ಕನ್ಸಿಡರೇಷನ್, ನೆಕ್ಸ್ಟ್ ಕನ್ವರ್ಷನ್. ಅವೇರ್‌ನೆಸ್ ಸೆಕ್ಷನ್ ಏನು? ಬೆಸ್ಟ್ ಕಾರ್ಸ್ ಅಂಡರ್ 15 ಲ್ಯಾಕ್ಸ್ ಈ ಕೀವರ್ಡ್‌ಗೆ. ಓಕೆನಾ? ಈ ಕೀವರ್ಡ್‌ಗೆ ಏನ್ ಮಾಡ್ತಾರೆ ಗೂಗಲ್ ಈ ಕಂಪನಿಯವರು ಯಾವ್ದಾರ ಬ್ರಾಂಡ್ಸ್ ಆಗಲಿ ಈ ಬ್ರಾಂಡ್ಸ್ ಈ ಕೀವರ್ಡ್‌ಗೆ ಎಸ್-ಇ-ಒ ಮಾಡ್ತಾರೆ. ಇಲ್ಲ ಟ್ರಾಫಿಕ್ ಕ್ಯಾಂಪೇನ್ ರನ್ ಮಾಡ್ತಾರೆ. ಎಸ್-ಇ-ಒ ಮಾಡಿದಾಗ ಏನಾಗುತ್ತೆ? ಆರ್ಗಾನಿಕ್ ಟ್ರಾಫಿಕ್ ಬರುತ್ತೆ. ಟ್ರಾಫಿಕ್ ಆದ್ರೆ ಪೇಡ್ ಟ್ರಾಫಿಕ್ ಮಾಡಿದಾಗ ಏನಾಗುತ್ತೆ? ಇದ್ರ ಈ ಕೀವರ್ಡ್ ಇಂದಾನೆ ಟ್ರಾಫಿಕ್ ಬರುತ್ತೆ. ಸೊ ನೀವು ಆರ್ಗಾನಿಕ್ ಇಂದ ಆದ್ರೂ ಟ್ರಾಫಿಕ್ ತಗೊಬನ್ನಿ.
ಇಲ್ಲ ಪೇಡಿಂದನೂ ಟ್ರಾಫಿಕ್ ತಗೊಳ್ಳಿ. ಬಟ್ ಅಲ್ಲಿ ಈ ಕೀವರ್ಡ್ಗೆ ನೀವು ಟಾರ್ಗೆಟ್ ಮಾಡಬೇಕು. ಈ ಕೀವರ್ಡ್ನೇ ಹೇಗೆ ಮಾಡ್ತೀರಾ ಅಂದರೆ ಕೀವರ್ಡ್ ರಿಸರ್ಚ್ ಮಾಡೋದ್ರಿಂದ, ರೈಟ್, ನಿಮ್ಮ ಕಸ್ಟಮರ್ಸ್ ಅರ್ಥ ಮಾಡ್ಕೊಳ್ಳೋದ್ರಿಂದ. ನೆಕ್ಸ್ಟ್ ಏನು ಮಾಡ್ತೀರಾ, ನಿಮ್ಗೆ ಗೊತ್ತಾಯಿತು ಬೆಸ್ಟ್ ಕಾರ್ಸ್ ಅಂಡ್ 15 ಲ್ಯಾಕ್ಸಲ್ಲಿ ಎಷ್ಟೊಂದು ಗಾಡಿಗಳಿದೆ, ರೈಟ್. ಅದರಲ್ಲಿ ಹ್ಯುಂಡೈ ಇದೆ, ಟಾಟಾ ಇದೆ, ಮತ್ತು ಸುಜುಕಿ ಇದೆ, ರೈಟ್. ಇಲ್ಲಿ ಕನ್ಸಿಡರೇಷನ್ಲಿ ಮಧ್ಯದಲ್ಲಿ ಕಾಂಪಿಟೇಷನ್ ಬರುತ್ತೆ, ರೈಟ್. ಯಾಕಂದ್ರೆ ಈ ಒಂದು ಜಾಗದಲ್ಲಿ ಕನ್ಸಿಡರೇಷನ್ ಸ್ವಲ್ಪ ಸೈಜ್ ಕಡಿಮೆ ಆಗಿದೆ ಅಂದ್ರೆ 10 ಜನದಲ್ಲಿ 5 ಜನ ಬಂದಿದ್ರು ಅಂತ ಅನ್ಕೋಣ. ಬಿಕಾಸ್ 15 ಲ್ಯಾಕ್ಸ್ ಅಲ್ಲಿ ಅವ್ರಿಗೆ ಯಾರು ಇಷ್ಟನೇ ಆಗಿಲ್ಲ, ಓಕೆನಾ. ಅವ್ರಿಗೂ ಮೋಸ್ಟ್ಲಿ ಅವ್ರದ್ದು ಸುಮ್ಮನೆ ನೋಡಕ್ ಬಂದಿರ್ಬೋದು, ಇಲ್ಲ ಅವ್ರಿಗೆ ಇಂಟ್ರೆಸ್ಟ್ ಇರೋಕ್ಕೆ, ಇಲ್ಲ ತಿಳ್ಕೊಳಕ್ ಬಂದಿರ್ಬೋದು, ಬಟ್ ಆಕ್ಚುಯಲ್ ಬಯರ್ಸ್ ಇರೋದಿಲ್ಲ ಅಷ್ಟೊಂದು ಜನ. ನೆಕ್ಸ್ಟ್ ಏನ್ ಮಾಡ್ತಾರೆ, ಕನ್ಸಿಡರೇಷನ್ ನೀವು ಒಬ್ಬರೇ ಇದ್ದೀರಾ ಮಾರ್ಕೆಟಲ್ಲಿ, ನಿಮ್ಮ ಸರವಾಗಿ 3 ಜನ ಇದ್ದಾರೆ ಅಲ್ಲೇ, ರೈಟ್. 3 ಜನದಲ್ಲಿ ಅವರು ಕೀವರ್ಡ್ ಟೈಪ್ ಮಾಡ್ತಾರೆ. ಟಾಟಾ ನೆಕ್ಸಾನ್ ಫೀಚರ್ಸ್ ಏನು, ಟಾಟಾ ನೆಕ್ಸಾನ್ದು ಪ್ರೋಸ್ ಅಂಡ್ ಕಾನ್ಸ್ ಏನು, ಟಾಟಾ ನೆಕ್ಸಾನ್ ಅಲ್ಲಿ ಈ ಒಂದು ಕೀವರ್ಡ್ಸ್ ಅವ್ರ ಈ ರಿಲೇಟೆಡ್ ಕಂಟೆಂಟ್, ಓಕೆನಾ. ಈ ರಿಲೇಟೆಡ್ ಕಂಟೆಂಟ್ನ ನೀವು ಮಾಡಬೇಕು. ಬಿಕಾಸ್ ಯು ಹ್ಯಾವ್ ಟು ಪ್ರೂವ್ ವೈ ಯುವರ್ ಕಾರ್ ಇಸ್ ದ ಬೆಸ್ಟ್, ಓಕೆನಾ. ನಿಮ್ಮ ಒಂದು ಬಿಸ್ನೆಸ್ಗೆ ಅದು ವೇರಿ ಆಗುತ್ತೆ. ಕೆಲವೊಂದು ಕಾರ್ ಬಿಸ್ನೆಸ್ಗೆ ನೀವು ಅದನ್ನು ಆಡಿಯೋ, ವಿಡಿಯೋ ಮತ್ತು ಎಲ್ಲ ಥರ ನೀವು ಕಂಟೆಂಟ್ ಮಾಡಬೇಕಾಗುತ್ತೆ, ಒಳ್ಳೆ ಹೈ ಕ್ವಾಲಿಟಿ ಕಾಂಟೆಂಟ್. ಈಗ ಯಾಕೆ ಟಾಟಾ ಏನು ಆಟೋ ಎಕ್ಸ್ಪೋ ಮಾಡ್ತಾರೆ, ಏನಕ್ಕೆ ಇನ್ಫ್ಲುಯೆನ್ಸರ್ಸ್ನ ಕರೆಸ್ತಾರೆ ಅಂದರೆ ಇದೇ ಕಾರಣಕ್ಕೆ, ಕನ್ಸಿಡರೇಷನ್. ಬಿಕಾಸ್ ಇದನ್ನು ನಾವು ಕನ್ಸಿಡರ್ ಮಾಡಬೇಕೋ ಬೇಡ ಅನ್ನೋ ಸ್ಟೇಜಲ್ಲಿ ಇದ್ದೀವಿ. ನೆಕ್ಸ್ಟ್ ಏನಾಗುತ್ತೆ, ನಾನು ಹೇಳ್ದಲ್ಲ, ಮೂರು ಕಾರ್ಗೂ 3 ಗೂಗಲ್ ಸರ್ಚು, ಯೂಟ್ಯೂಬ್ ಮಾಡ್ತಾರೆ. ಈಗ ಗೊತ್ತಾಯ್ತಾ ಏನಕ್ಕೆ ನೀವು SEO ಮಾಡಬೇಕು, ಏನಕ್ಕೆ ನೀವು ಯೂಟ್ಯೂಬ್ ಮಾಡಬೇಕು ಅನ್ನೋದು ಇದೇ ಕಾರಣಕ್ಕೆ. ನೆಕ್ಸ್ಟ್ ಏನಾಗುತ್ತೆ, ಓಕೆ ಟಾಟಾ ನೆಕ್ಸಾನ್ ಚೆನ್ನಾಗಿದೆ ಅಂದ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತಾರೆ ಅವರು, ಟಾಟಾ ನೆಕ್ಸಾನ್ ಶೋರೂಮ್ ನಿಯರ್ ಮಿ ಅಂತ ಟೈಪ್ ಮಾಡ್ತಾರೆ. ಸೊ ಈ ಥರ ಟೈಪ್ ಮಾಡಿದಾಗ ಏನಾಗುತ್ತೆ, ಟಾಟಾ ನೆಕ್ಸಾನ್ ಶೋರೂಮ್ ನಿಯರ್ ಮಿ ಅಂತ ಟೈಪ್ ಮಾಡಿದಾಗ ದೇ ವಿಲ್ ಗೋ ಟು ದ ನಿಯರೆಸ್ಟ್ ಪ್ಲೇಸ್, ನಿಯರೆಸ್ಟ್ ಶೋರೂಮ್ ಹೋಗ್ತಾರೆ, ಹೋಗಿ ಬೈ ಮಾಡ್ತಾರೆ. ಸೊ ಬೆಸ್ಟ್ ಕಾರ್ಸ್ ಅಂಡರ್ 15 ಲ್ಯಾಕ್ಸ್ ಇಂದ ಹಿಡಿದು ಟಾಟಾ ನೆಕ್ಸಾನ್ ಶೋರೂಮ್ ನಿ ಅಂದರೆ ಎಷ್ಟು ಜರ್ನಿ ಇದೆ, ವೆರಿ ಕಾಂಪ್ಲೆಕ್ಸ್. ಇದು ಬರೀ ಒಂದೇ ದಿನದಲ್ಲಿ ಆಗೋ, ಮಿನಿಮಮ್ ಒಂದು ಕಾರ್ ತಗೋತಾರೆ ಅಂದರೆ ಮಿನಿಮಮ್ 1 ತಿಂಗಳು ರಿಸರ್ಚ್ ಮಾಡ್ತಾರೆ. 1 ತಿಂಗಳು ರಿಸರ್ಚ್ ಮಾಡ್ತಾರೆ ಅಂದರೆ ಯು ಹ್ಯಾವ್ ಟು ಬಿ ಪ್ರೆಸೆಂಟ್ ಅಟ್ ಎವ್ರಿ ಸ್ಟೆಪ್ ಆಫ್ ಯರ್ ಕಸ್ಟಮರ್, ಓಕೆನಾ. ನಿಮ್ಮ ಕಾಂಪಿಟೇಟರ್ ಆ ಸ್ಪೇಸ್ ತೊಗೊಳಕ್ಕಿಂತ ಮುಂಚೆ, ನಿಮ್ಮ ಕಸ್ಟಮರ್ ಹೋಗೋ ಸ್ಪೇಸ್ ತೊಗೊಳಕ್ಕೆ ಮುಂಚೆ ನೀವು ಅಲ್ಲಿ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಅದಕ್ಕೆ ನೀವೇನು ಮಾಡಬೇಕು, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡಬೇಕು, SEO ಮಾಡಬೇಕು, ಪೇಡ್ ಮೀಡಿಯಾ ಮಾಡಬೇಕು, ರೈಟ್. ಒಳ್ಳೆ ಕಾಂಟೆಂಟ್ ಮಾರ್ಕೆಟಿಂಗ್ ಮಾಡಬೇಕು, ರೈಟ್. ಇದೆಲ್ಲ ಮಾಡಿದ್ರೇ ನಿಮಗೆ ಒಂದು ರಿಸಲ್ಟ್ ಬರುತ್ತೆ. ಒಂದೇ ದಿನ ಬರಲ್ಲ, ಇಟ್ ಟೇಕ್ಸ್ ಟೈಮ್, ಲಾಟ್ ಆಫ್ ಟೈಮ್ ತೊಗೊಳ್ತದೆ. ಒಂದು ಬ್ರ್ಯಾಂಡ್ ಬಿಲ್ಡ್ ಆಗಿ ಆ ಟ್ರಸ್ಟ್ ಬಿಲ್ಡ್ ಮಾಡಬೇಕು, ರೈಟ್. ಸೊ ದಟ್ ಟ್ರಸ್ಟ್ ಯಾವಾಗ ಬಿಲ್ಡ್ ಆಗುತ್ತೆ, ನಿಮ್ಮ ಕಸ್ಟಮರ್ಸ್ ಮುಂದೆ ನೀವು ಎವ್ರಿ ಟೈಮ್ ಶೋ ಅಪ್ ಆದಾಗ ಯಾವಾಗ ರಿಸರ್ಚ್ ಮಾಡಬೇಕು. ಐ ಹೋಪ್ ನಿಮಗೆ ಕಾನ್ಸೆಪ್ಟ್ ಆಗಿದೆ ಅನ್ಕೋತೀನಿ. ಇದೇ ಥರ ಕಾನ್ಸೆಪ್ಟ್ ನೀವು ಕಲಿಬೇಕಂದ್ರೆ ನನ್ನ ಗೂಗಲ್ ಆ್ಯಡ್ಸ್ ಕೋರ್ಸ್, ಓಕೆನಾ, ಗೂಗಲ್ ಆ್ಯಡ್ಸ್ ಕೋರ್ಸ್ನ ಬೈ ಮಾಡಿ ಅದರಲ್ಲಿ ನಾನು ಇನ್ ಡೀಟೇಲ್ ಆಗಿ ಎಲ್ಲ ಒಂದು ಟಾಪಿಕ್ ನಾನು ಹೇಳ್ಕೊಟ್ಟಿನಿ. ಈ ಒಂದು ಟಾಪಿಕ್ಸ್ ಕಲಿಯೋದ್ರಿಂದ ನಿಮ್ಗೆ ಇಂಟರ್ವ್ಯೂ ಆಗಲಿ, ಇಲ್ಲ ಗೂಗಲ್ ಆ್ಯಡ್ಸ್ ರನ್ ಮಾಡೋಕ್ಕಾಗಲಿ ಭಾಳಷ್ಟು ಹೆಲ್ಪ್ ಆಗುತ್ತೆ. ದಯವಿಟ್ಟು ಈ ಕೋರ್ಸ್ನ ತೊಗೊಳ್ಳಿ ಒಂದ್ಸತಿ. ನೀವು ಕೊಡುವಂಥ ಕಷ್ಟಪಟ್ಟರ ದುಡ್ಡಿಗೆ ಹಲವಾರು ವ್ಯಾಲ್ಯೂಗಳು, ಆ್ಯಡೆಡ್ ಮೆಟೀರಿಯಲ್ಸ್ಗಳು ಹಾಕಿದ್ದೀನಿ ನಾನು, ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಒಂದು ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ಮೋರ್ ದೆನ್ ಕ್ಲಿಕ್ಕಿಂಗ್ ಬಟನ್ಸ್, ಒಬ್ಬ ಡಿಜಿಟಲ್ ಮಾರ್ಕೆಟ್ ಹೇಗೆ ಥಿಂಕ್ ಮಾಡಬೇಕು, ಓಕೆನಾ, ಅದನ್ನು ನಾನು ಈ ವಿಡಿಯೋದಲ್ಲಿ ಎಲ್ಲ ಕಂಟೆಂಟ್ ಮಾಡಿ ಹಾಕಿದ್ದೀನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ದಯವಿಟ್ಟು ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಆ್ಯಂಡ್ ಪಕ್ಕದಲ್ಲಿ ಬೆಲ್ ಬಟನ್ ಹಾಕೋಣ ಅಂತ ಕೂಡ ಮರಿಬೇಡಿ. ಸೊ ಪರಿಸ್ಥಿತಿ ನಾನು ವಿಡಿಯೋ ರಿಲೀಸ್ ಆಗ್ಬೇಕಾದ್ರೆ ನನ್ನ ವಿಡಿಯೋ ನಿಮ್ಗೆ ರೀಚ್ ಆಗುತ್ತೆ ಆ್ಯಂಡ್ ವಿಡಿಯೋನ ಇಮಿಡಿಯೇಟ್ ಆಗಿ ನೋಡ್ಬೋದು. ಪ್ಲೀಸ್ ಬೆಲ್ ಬಟನ್ ಹಾಕೋಣ ಅಂತ ಕೂಡ ಮರಿಬೇಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್, ವಿಡಿಯೋಗೆ ಈಗಲೇ ಲೈಕ್ ಕೊಡಿ ಸ್ನೇಹಿತರೆ. ಈಗಲೇ ಲೈಕ್ ಕೊಟ್ಟರೆ ಸ್ವಲ್ಪ ಈ ವಿಡಿಯೋ ಜಾಸ್ತಿ ರೀಚ್ ಆಗುತ್ತೆ. ಆ್ಯಂಡ್ ಕಮೆಂಟ್ ಮಾಡಿ, ನಿಮ್ಗೆ ಏನು ಅನಿಸ್ತು ಈ ವಿಡಿಯೋ ಬಗ್ಗೆ ಈಗಲೇ ಕಮೆಂಟ್ ಮಾಡಿ. ನಿಮ್ದು ಏನೇ ಫೀಡ್ಬ್ಯಾಕ್ ಇದ್ದು ನಾನು ಖಂಡಿತ ತಗೋತೀನಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ಗೆ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಕಮ್ಯುನಿಟಿ ಜಾಯ್ನ್ ಆಗೋದನ್ನ ಮರಿಬೇಡಿ. ಹಲವಾರು ಡಿಜಿಟಲ್ ಮಾರ್ಕೆಟಿಂಗ್ ಕಾಂಟೆಂಟ್ ನಾನು ಅಲ್ಲಿ ಆಗ್ತಿರ್ತೀನಿ, ನಿಮ್ಮ ಒಂದು ವೆಲ್ ಬೀಯಿಂಗ್ಗೋಸ್ಕರ, ನಿಮ್ಮ ಕರಿಯರ್ ಡೆವಲಪ್ಮೆಂಟ್ಗೋಸ್ಕರ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಅಕಸ್ಮಾತ್ ನಿಮ್ಗೆ ಏನು ಸಜೆಷನ್ಸ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಕಂಟೆಂಟ್, ಇನ್ನೂ ಚೆನ್ನಾಗಿರೋ ಕಂಟೆಂಟ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.